ಎಸ್, ಭಾರತೀಯರ ಸಿಂಧೂರವನ್ನ ಅಳಿಸಿದ ಉಗ್ರರನ್ನ ಮಟ್ಟ ಹಾಕಿದೆ ಭಾರತೀಯ ಸೇನೆ. ಮಧ್ಯರಾತ್ರಿ ಪ್ರತೀಕಾರವನ್ನ ತೀರಿಸಿಕೊಂಡಿದೆ. ಈ ಮುಖಾಂತರ ಈಗ ಪಹಲ್ಗಾಮ್ನಲ್ಲಿ 26 ಮಂದಿ ಏನು ಸಾವನ್ನಪ್ಪಿದ್ರು ಅವರ ಮನೆಯವರೆಲ್ಲರೂ ಕೂಡ ದೇಶಕ್ಕೆ ನಮನಗಳನ್ನ ಸಲ್ಲಿಸ್ತಾ ಇದ್ದಾರೆ. ಮೋದಿಗೆ ಜೈಕಾರವನ್ನ ಹಾಕ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಕೊಂಚ ಅವರು ಎಮೋಷನಲ್ ಕೂಡ ಆಗ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ಮನೆಯವರನ್ನ ಕಳೆದುಕೊಂಡಿರುವ ತಾಯಿಗಿರಬಹುದು, ಪತ್ನಿಗಿರಬಹುದು, ಮಕ್ಕಳಿಗಿರಬಹುದು, ಅದು ತುಂಬಲಾರದ ನಷ್ಟ ಅಂತಾನೆ ಹೇಳಬಹುದು. ಈ ಸಂದರ್ಭದಲ್ಲಿ ಅಟ್ಲೀಸ್ಟ್ ನಮ್ಮ ದೇಶ ದ್ವೇಷವನ್ನ ತೀರಿಸಿಕೊಳ್ತು, ತಕ್ಕ ಪ್ರತ್ಯುತ್ತರವನ್ನ ನೀಡ್ತು ಉಗ್ರರಿಗೆ ಅನ್ನೋ ಒಂದು ಕೊಂಚ ಎಲ್ಲೋ ಸಮಾಧಾನ ಇದ್ದೇ ಇರುತ್ತೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪಹಲ್ಗಾಮ್ ದಾಳಿಯಲ್ಲಿ ನಮ್ಮ ಇಬ್ಬರು ಕನ್ನಡಿಗರು ಕೂಡ ಅಂದ್ರೆ ಬೆಂಗಳೂರಿನ ಭರತ್ ಭೂಷಣ್ ಹಾಗೆ ಶಿವಮೊಗ್ಗದ ಮಂಜುನಾಥ್ ಏನು ಸಾವನ್ನಪ್ಪಿರ್ತಾರೆ ಅವರ ಮನೆಯವರು ಕೂಡ ಈಗ ಮೋದಿಗೆ, ಪ್ರಧಾನಿ ನರೇಂದ್ರ ಮೋದಿಗೆ ನಮನಗಳನ್ನ ಸಲ್ಲಿಸ್ತಾ ಇದ್ದಾರೆ. ಅಟ್ಲೀಸ್ಟ್ ನಾವು ಪ್ರತೀಕಾರವನ್ನ ತೀರಿಸಿಕೊಂಡ್ರಿ ಅಂತ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಮನಗಳನ್ನ ಸಲ್ಲಿಸ್ತಾ ಇರುವಂತದ್ದು. ಪಾಕ್ನ 9 ಉಗ್ರ ನೆಲೆಗಳ ಮೇಲೆ ಭಾರತ ರಾತ್ರಿ ದಿಢೀರಂತ ವಾಯು ದಾಳಿಯನ್ನ ನಡೆಸಿದ್ದು 100ಕ್ಕೂ ಹೆಚ್ಚು ಮಂದಿ ಉಗ್ರರನ್ನ ಸೆದೆ ಬಡಿಯೋದ್ರಲ್ಲಿ ಭಾರತ ಯಶಸ್ವಿಯಾಗಿದೆ. ಹಾಕಿ ಅವನ್ನೆಲ್ಲ ಧ್ವಂಸ ಮಾಡಿ ಅಲ್ಲಿ ಸುಮಾರು 100 ಜನ ಸತ್ತಿದ್ದಾರೆ ಅಂತ ನ್ಯೂಸ್ ಬಂದಿದೆ. ಅದರಿಂದ ಭಾರತ ಸರ್ಕಾರ ಒಳ್ಳೆ ನಿರ್ಧಾರ ತಗೊಂಡಿದೆ. ಒಳ್ಳೆ ಮಾಹಿತಿಯನ್ನು ತಗೊಂಡು ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸಿದೆ. ಇವತ್ತಿಗೆ ಇನ್ನೂ ಅವರು ಕೆಲವು ತಪ್ಪಿಸ್ಕೊಂಡಿದ್ದಾರೆ, ಅವ್ರನ್ನು ಬಲಿ ಹಾಕಬೇಕು. ಬಲಿ ಹಾಕಿ ನಮ್ಮ ದೇಶದ ಜನರ ರಕ್ಷಣೆಗೆ ಸರ್ಕಾರ ನಿಲ್ಬೇಕು. ಇಂಥ ಒಂದು ಪಹಲ್ಗಾಮ್ ದಾಳಿ ಅಂತ ದಾಳಿಗಳು ಇನ್ನು ಮುಂದೆ ಒಂದೂ ನಡೀಬಾರ್ದು. ಆ ಬಾರ್ಡರ್ನಲ್ಲಿ ಏನ್ ನಡೀತಾ ಇದೆ ಅನ್ಯಾಯಗಳು ನಡೀಬಾರ್ದು. ಈಗಾಗಲೇ ಸುಮಾರು ದಾಳಿಗಳಾಗಿದೆ. ಆರ್ಮಿಲಿ ಅನೇಕ ಜನ ಸೈನಿಕರು ಸತ್ತಿದ್ದಾರೆ. ಪಾಪ ಅವ್ರ ಫ್ಯಾಮಿಲೀಸನ್ನು ಪಾಪ ನಿರ್ಗತಿಕರಾಗಿದ್ದಾರೆ. ಸೊ ಅದೇ ರೀತಿ ನಾಗರಿಕರಿಗೂ ತೊಂದರೆ ಆಗಬಾರ್ದು. ಆ ರೀತಿ ಸರ್ಕಾರ ಕ್ರಮ ತಗೋಬೇಕು ಅಂತ ನಾನು ಈ ಸಮಯದಲ್ಲಿ ಸರ್ಕಾರಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಡೀಟೇಲ್ ಆಗಿ ಇದನ್ನ ಸ್ಟಡಿ ಮಾಡಿ ಏನ್ ಮಾಡಬೇಕು ಅಂತ ಯೋಚನೆ ಮಾಡಿ ಮಾಡ್ತಿರ್ತಾರೆ ಸರ್. ಸೊ ನಮಗೆ ನಮ್ಮ ಸರ್ಕಾರದ ಮೇಲೆ ಭರವಸೆ ಇದೆ. ಅವರು ಮಾಡಿದ್ರು ಮಾಡದೇ ಇದ್ರು ಸರಿಯಾದ ನಿರ್ಧಾರ ತಗೊಳ್ತಾ ಇದ್ದಾರೆ ಅಂತ ನಮಗಂತೂ ಕಂಪ್ಲೀಟ್ ಆಗಿ ಭರವಸೆ ಇದೆ ನಮ್ಮ ಸರ್ಕಾರದಿಂದ. ಸೊ ಹಂಗಾಗಿ ಅವರು ಏನ್ ನಿರ್ಧಾರ ತಗೊಂಡಿದಾರೋ ಯೋಚನೆ ಮಾಡಿ ಇದ್ರ ಬಗ್ಗೆ ಕಂಪ್ಲೀಟ್ ಥಿಂಕ್ ಮಾಡಿ ವಿಚಾರ ಮಾಡಿನೇ ಈ ಒಂದು ಡಿಸಿಷನ್ ತಗೊಂಡಿರ್ತಾರೆ ಅಂತ ನಮ್ಗೆ ನಮ್ಮ ಫ್ಯಾಮಿಲಿ ಅನ್ನಿಸ್ತಾರೆ. ಸೊ ನಮ್ಮ ಕಡೆಯಿಂದ ನನ್ನ ತಮ್ಮ ಅಥವಾ ನಮ್ಮ ಮನೆ ಹುಡುಗ ಅಂತೂ ವಾಪಸ್ ಬರಲ್ಲ. ಅದು ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಬಟ್ ಸರ್ಕಾರ ಅವರು ಎಲ್ಲ ನಾನು ಹೇಳ್ದಂಗೆ ಏನು ಮಾಡಬೇಕು ಅಂತಿದಾರೋ ಅದೆಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿ ಐ ಆಮ್ ವೆರಿ ಶೋರ್ ದೇ ರಿಕ್ವೆಸ್ಟ್ ಟು ಟೇಕ್ ದೋಸ್ ರೈಟ್ ಡಿಸಿಷನ್ಸ್ ಲುಕಿಂಗ್ ಅಟ್ ಸೋ ಮೆನಿ ಥಿಂಗ್ಸ್ ಅದೆಲ್ಲ ಮಾಡ್ತಾ ಇದ್ದಾರೆ. ಸೊ ನಮ್ಮ ಸಪೋರ್ಟ್ ಸರ್ಕಾರಕ್ಕೆ ಯಾವತ್ತೂ ಇದ್ದೇ ಇದೆ. ಏನೂ ಗೊತ್ತಾಗಿಲ್ಲ ಸರ್. ನಾನು ಇವತ್ತು ಬೆಳಿಗ್ಗೆ ಎದ್ದಾಗ ನೀವೆಲ್ಲ ಫೋನ್ಗಳು ಮಾಡಿದಾಗ ಗೊತ್ತಾಗಿದೆ ನಮ್ಗೆ ಏನೋ ಆಗಿದೆ ಅಂತ. ಅಷ್ಟು ಅಲ್ಲವರೆಗೂ ನಮ್ಗೇನೋ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಆ ಮಗು ಏನು ಅರ್ಥ ಆಗುತ್ತೆ ಸರ್, ಆ ಮಗು ಏನು ಕಳ್ಕೊಂಡಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಮಗುಗೆ. ಹಂಗಾಗಿ ಇದ್ರ ಬಗ್ಗೆ ಎಲ್ಲ ತಿಳಿಸಿ ಅದಕ್ಕಿನ್ನ ದುಃಖ ಆಗುತ್ತೆ ಸರ್. ಮಗು ಇನ್ನೂ ಡಿಪ್ರೆಷನ್ಗೆ ಹೋಗುತ್ತೆ. ಅವೆಲ್ಲ ನಾವು ಅದ್ರ ಬಗ್ಗೆ ಮಾತು ಕೂಡ ಆಗ್ತಾ ಇಲ್ಲ ಸರ್. ಏನು ಹೇಳುತ್ತೆ ಸರ್. ಫಸ್ಟ್ ಆಫ್ ಆಲ್ ಆ ಮಗು ಏನು ಅರ್ಥ ಆಗುತ್ತೆ ಸರ್, ಆ ಮಗು ಏನು ಕಳ್ಕೊಂಡಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಮಗುಗೆ. ಹಂಗಾಗಿ ಇದ್ರ ಬಗ್ಗೆ ಎಲ್ಲ ತಿಳಿಸಿ ಅದಕ್ಕಿನ್ನ ದುಃಖ ಆಗುತ್ತೆ ಸರ್. ಮಗು ಇನ್ನೂ ಡಿಪ್ರೆಷನ್ಗೆ ಹೋಗುತ್ತೆ. ಅವೆಲ್ಲ ನಾವು ಅದ್ರ ಬಗ್ಗೆ ಮಾತು ಕೂಡ ಆಗ್ತಾ ಇಲ್ಲ ಸರ್. ಏನು ಹೇಳುತ್ತೆ ಸರ್. ಫಸ್ಟ್ ಆಫ್ ಆಲ್ ಆ ಮಗು ಏನು ಅರ್ಥ ಆಗುತ್ತೆ ಸರ್, ಆ ಮಗು ಏನು ಕಳ್ಕೊಂಡಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಮಗುಗೆ. ಹಂಗಾಗಿ ಇದ್ರ ಬಗ್ಗೆ ಎಲ್ಲ ತಿಳಿಸಿ ಅದಕ್ಕಿನ್ನ ದುಃಖ ಆಗುತ್ತೆ ಸರ್. ಮಗು ಇನ್ನೂ ಡಿಪ್ರೆಷನ್ಗೆ ಹೋಗುತ್ತೆ. ಅವೆಲ್ಲ ನಾವು ಅದ್ರ ಬಗ್ಗೆ ಮಾತು ಕೂಡ ಆಗ್ತಾ ಇಲ್ಲ ಸರ್. ಏನು ಹೇಳುತ್ತೆ ಸರ್. ಫಸ್ಟ್ ಆಫ್ ಆಲ್ ಆ ಮಗು ಏನು ಅರ್ಥ ಆಗುತ್ತೆ ಸರ್, ಆ ಮಗು ಏನು ಕಳ್ಕೊಂಡಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಮಗುಗೆ. ಹಂಗಾಗಿ ಇದ್ರ ಬಗ್ಗೆ ಎಲ್ಲ ತಿಳಿಸಿ ಅದಕ್ಕಿನ್ನ ದುಃಖ ಆಗುತ್ತೆ ಸರ್. ಮಗು ಇನ್ನೂ ಡಿಪ್ರೆಷನ್ಗೆ ಹೋಗುತ್ತೆ. ಅವೆಲ್ಲ ನಾವು ಅದ್ರ ಬಗ್ಗೆ ಮಾತು ಕೂಡ ಆಗ್ತಾ ಇಲ್ಲ ಸರ್. ಏನು ಹೇಳುತ್ತೆ ಸರ್. 9 ಉಗ್ರ ನೆಲೆಗಳನ್ನ ಈಗ ಧ್ವಂಸ ಮಾಡಿದ್ದಾರೆ ನಮ್ಮ
ಏರ್ ಸ್ಟ್ರೈಕ್ ಮಿಸೈಲ್ಸ್ ಹಾಕಿ ಅವನ್ನೆಲ್ಲ ಧ್ವಂಸ ಮಾಡಿ ಅಲ್ಲಿ ಸುಮಾರು 100 ಜನ ಸತ್ತಿದ್ದಾರೆ ಅಂತ ನ್ಯೂಸ್ ಬಂದಿದೆ. ಅದರಿಂದ ಭಾರತ ಸರ್ಕಾರ ಒಳ್ಳೆ ನಿರ್ಧಾರ ತಗೊಂಡಿದೆ. ಒಳ್ಳೆ ಮಾಹಿತಿಯನ್ನು ತಗೊಂಡು ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸಿದೆ. ಇವತ್ತಿಗೆ ಇನ್ನೂ ಅವರು ಕೆಲವರು ತಪ್ಪಿಸ್ಕೊಂಡಿದ್ದಾರೆ, ಅವ್ರನ್ನು ಬಲಿ ಹಾಕಬೇಕು. ಬಲಿ ಹಾಕಿ ನಮ್ಮ ದೇಶದ ಜನರ ರಕ್ಷಣೆಗೆ ಸರ್ಕಾರ ನಿಲ್ಬೇಕು. ಇಂಥ ಒಂದು ಪಹಲ್ಗಾಮ್ ದಾಳಿ ಅಂತ ದಾಳಿಗಳು ಇನ್ನು ಮುಂದೆ ಒಂದೂ ನಡೀಬಾರ್ದು. ಆ ಬಾರ್ಡರ್ನಲ್ಲಿ ಏನ್ ನಡೀತಾ ಇದೆ ಅನ್ಯಾಯಗಳು ನಡೀಬಾರ್ದು. ಈಗಾಗಲೇ ಸುಮಾರು ದಾಳಿಗಳಾಗಿದೆ. ಆರ್ಮಿಲಿ ಅನೇಕ ಜನ ಸೈನಿಕರು ಸತ್ತಿದ್ದಾರೆ. ಪಾಪ ಅವ್ರ ಫ್ಯಾಮಿಲೀಸನ್ನು ಪಾಪ ನಿರ್ಗತಿಕರಾಗಿದ್ದಾರೆ. ಸೊ ಅದೇ ರೀತಿ ನಾಗರಿಕರಿಗೂ ತೊಂದರೆ ಆಗಬಾರ್ದು. ಆ ರೀತಿ ಸರ್ಕಾರ ಕ್ರಮ ತಗೋಬೇಕು ಅಂತ ನಾನು ಈ ಸಮಯದಲ್ಲಿ ಸರ್ಕಾರಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. 9 ಉಗ್ರ ನೆಲೆಗಳನ್ನ ಈಗ ಧ್ವಂಸ ಮಾಡಿದ್ದಾರೆ. ನಮ್ಮ ಏರ್ ಸ್ಟ್ರೈಕ್ ಮಿಸೈಲ್ಸ್ ಹಾಕಿ